ಅಂಗಡಿ ಮಳಿಗೆಗಳಿಗೆ ಈ ಬೇರೆ ಭಾಷೆಯ ನಾಮಫಲಕ ಇರುವಂಥ ಹಿನ್ನೆಲೆಯಲ್ಲಿ ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದೇ ವಿಚಾರವಾಗಿ ಸಚಿವ ಶಿವರಾಜ್ ತಂಗಡಿಯವರು ಕೂಡ ಮಾತನಾಡಿದ್ದಾರೆ. ಈ ಒಂದು ಹೋರಾಟಕ್ಕೆ ಅವರು ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ನಾನು ಅದನ್ನು ಬೆಂಬಲಿಸ್ತೀನಿ, ಎರಡು ಮಾತಿಲ್ಲ. ಯಾಕೆಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ನಾನು ಬೆಂಬಲಿಸ್ತೀನಿ. ಆದರೆ ಹೊಡೆದಾಕಿ ತೆಗೆಯೋದಕ್ಕಿಂತಲೂ ಅದಕ್ಕೆ ಈಗಾಗಲೇ ಕಾನೂನನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯದಲ್ಲಿ ಏನು ಡಾಕ್ಟರ್ ಮಹೇಶ್ ವರದಿಯನ್ನು ಈಗಾಗಲೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನೊಳಗೆ ಚರ್ಚೆ ಆಗಿ ಅದು ಈಗಾಗಲೇ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಒಳಗೆ ಅಪ್ರೂವಲ್ ಆಗಿದೆ. ಅದಾದಮೇಲೆ ರೂಲ್ಸ್ ಫ್ರೇಮ್ ಮಾಡಬೇಕಾಗಿದೆ. ರೂಲ್ಸ್ ಫ್ರೇಮ್ ಮಾಡಲಿಕ್ಕೆ ನಾನು ಇಲಾಖೆ ಜವಾಬ್ದಾರಿ ವಹಿಸಿದ ಮೇಲೆ ಈಗಲೇ 3 ಸಭೆಗಳನ್ನು ಮಾಡಿದ್ದೀವಿ. 3 ಸಭೆ ಮಾಡಿ ಪೊಲೀಸ್ ಇಲಾಖೆನೂ ಇದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ 3-4 ಇಲಾಖೆಗಳನ್ನು ಒಳಗೊಂಡ ಒಂದು ಸಮಿತಿಯಾಗಿ ರೂಲ್ಸ್ ಫ್ರೇಮ್ ಮಾಡ್ತಾಯಿದ್ವಿ. ಆ ರೂಲ್ಸ್ ಫ್ರೇಮ್ಗಳನ್ನು ಕಠಿಣವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ನಾವು ತಯಾರಿಯನ್ನು ಮಾಡ್ತಾಯಿದ್ವಿ. ಈಗಾಗಲೇ ಅಲ್ಲಿ ಬಹುಶಃ ಈ ಸಮಸ್ಯೆ ಮಾಲ್ ಆಫ್ ಏಷ್ಯಾ ಏನಿದೆ ಏರ್ಪೋರ್ಟ್ ರಸ್ತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟು ಮುಖ್ಯಮಂತ್ರಿಗಳ ಗಮನಕ್ಕೂ ಬಂದಿದೆ. ಮುಖ್ಯಮಂತ್ರಿಗಳು ಕಡ್ಡಾಯವಾಗಿ ಸೂಚನೆ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ದೊಡ್ಡದಾಗಿ ಮೊದಲು ಹಾಕಬೇಕು ಹೆಸರು, ಅದಾದ ನಂತರ ಇಂಗ್ಲೀಷ್ನಲ್ಲಿ ಹಾಕ್ಕೊಳ್ತಕ್ಕಂಥ ಅವಕಾಶ ಇದೆ. ಈಗಾಗಲೇ ಆ ಸಂದರ್ಭದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಬಂದರು. ಅವರು ಕಡ್ಡಾಯವಾಗಿ ಆದೇಶವನ್ನು ಹೊರಡಿಸ್ತಾ ಇದ್ದೀವಿ. ಕನ್ನಡಕ್ಕೆ ಆದ್ಯತೆ ಕೊಡಬೇಕು, ಕನ್ನಡದ ನಾಮಫಲಕ ಭಾಳ ಪ್ರಮುಖವಾಗಿ ಪ್ರಧಾನವಾಗಿ ಹಾಕಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ನಿನ್ನೆ ಬೆಂಗಳೂರಿನ ಪೊಲೀಸ್ ಆಯುಕ್ತರು ಬಂದು ಈ ರೀತಿ ಪ್ರತಿಭಟನೆ ಇದೆ ಅಂತ ಹೇಳಿದಾಗ ಅವರು ಕೂಡ ಅದನ್ನು ಹೇಳಿದರು, ಇಲ್ಲ ಅದು ಸರಿ ಇದೆ, ನಾವು ಕನ್ನಡಕ್ಕೆ ಆದ್ಯತೆ ಕೊಡಬೇಕಾಗಿದೆ, ಅವ್ರಿಗೆ ಸೂಚನೆ ಕೊಟ್ಟು ಹಾಕಲೇಬೇಕು ಅಂತಕ್ಕಂಥ ನಿರ್ದೇಶನ ಕೊಟ್ಟಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.